ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್ ಸ್ನೇಹಿತರೆ, ಇವತ್ತಿನ ಒಂದು ಟೆಕ್ ನ್ಯೂಸ್ ಅನ್ನು ನೋಡೋಣ. ಸೊ ಅದಕ್ಕಿಂತ ಮೊದಲು ನೀವೇನಾದ್ರೂ ಇದ್ರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ದಿನಾಂಕ 27 ಬುಧವಾರ ಸಂಜೆ 7 ಗಂಟೆ ಇವತ್ತಿನ ಒಂದು ಟೆಕ್ ನ್ಯೂಸ್ ಅನ್ನು ನೋಡೋಣ. ಸೊ ಮೊದಲನೇದಾಗಿ ಒಂದು ವಿಶ್ವದ ಮೊದಲ 1 TB SD ಕಾರ್ಡ್ ಒಂದು ಭಾರತದ ಒಂದು ಮಾರುಕಟ್ಟೆಗೆ ಅಂದ್ರೆ ವಿಶ್ವದ ಮಾರುಕಟ್ಟೆಗೆ ಬರ್ತಾ ಇದೆ. ಹೌದು, ಸ್ಯಾಂಡಿಸ್ಕ್ ಸಂಸ್ಥೆಯ ಒಂದು ಹೊಸ SD ಕಾರ್ಡ್ ಅನ್ನು ರಿಲೀಸ್ ಮಾಡ್ತಾ ಇದ್ದಾರೆ. 1 TB ಅಂದ್ರೆ ಸುಮಾರು ಒಂದು 1024 GB ಸಾಮರ್ಥ್ಯವನ್ನು ಹೊಂದಿರುವ ಒಂದು ಮೆಮರಿ ಕಾರ್ಡ್ ಅನ್ನ ಒಂದು 35,000 ರೂಪಾಯಿಗೆ ಒಂದು ಲಾಂಚ್ ಮಾಡ್ತಾ ಇದ್ದಾರೆ. ಒಂದು ಏಪ್ರಿಲ್ ನಂತರ ಒಂದು ಮಾರುಕಟ್ಟೆಗಳಲ್ಲಿ ಈ ಒಂದು SD ಕಾರ್ಡ್ ಸಿಗ್ತಾ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಇದನ್ನ ಪರ್ಚೇಸ್ ಮಾಡಬಹುದು. ಸೊ ಇನ್ನೊಂದು ಎರಡನೇ ನ್ಯೂಸ್ ನೋಡೋದಾದ್ರೆ ನಿಮ್ಗೆಲ್ಲ ಗೊತ್ತೇನು, ಫೋಲ್ಡೇಬಲ್ ಮೊಬೈಲ್ ಫೋನ್ಗಳ ಒಂದು ಹವಾ ತುಂಬಾ ಜೋರಾಗಿದೆ. ಸೊ ಮೊನ್ನೆ ಒಂದು ಸ್ಯಾಮ್ಸಂಗ್ ಕಂಪನಿ ಒಂದು ಫೋಲ್ಡೇಬಲ್ ಫೋನ್ ಲಾಂಚ್ ಆಯ್ತು. ಅದಾದ ನಂತರ ಒಂದು ನೆಕ್ಸ್ಟ್ ಹುವೈ ಮೇಟ್ 10 ಎನ್ನುವಂತ ಒಂದು ಫೋಲ್ಡೇಬಲ್ ಮೊಬೈಲ್ ಫೋನ್ ಲಾಂಚ್ ಆಗ್ತಾ ಇದೆ. ಸೊ ನಂತರ ಒಂದು ನೆಕ್ಸ್ಟ್ ಸರ್ದಿ ಯಾರ್ದು ಒಪ್ಪೋ ಮೊಬೈಲ್ ಫೋನ್. ಒಪ್ಪೋ ಕೂಡ ನಾವೇನ್ ಕಮ್ಮಿ ಇಲ್ಲ ಅಂತ ಅವರು ಕೂಡ ಒಂದು ನೆಕ್ಸ್ಟ್ ಒಂದು ಫೋಲ್ಡೇಬಲ್ ಮೊಬೈಲ್ ಫೋನ್ ಅನ್ನ ಲಾಂಚ್ ಮಾಡೋದು ಅನೌನ್ಸ್ ಮಾಡಿದ್ರೆ. ಅದಾದ ನಂತರ ಶೋಮಿ ಸಹಿತ ಹೇಳ್ಕೊಂಡಿದೆ. ಶೋಮಿ ಅವರು ಕೂಡ ನಾವು ಕೂಡ ಒಂದು ಫೋಲ್ಡೇಬಲ್ ಮೊಬೈಲ್ ಫೋನ್ ಲಾಂಚ್ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡಿದ್ದಾರೆ. ಒಂದು ಹುವೈ ಮೇಟ್ 10 ಮೊಬೈಲ್ ಫೋನ್ ಒಂದು ಜಸ್ಟ್ ಸ್ಪೆಸಿಫಿಕ್ ಆಗಿ ತಿಳಿಸ್ಕೊಡ್ತೀನಿ. ಒಂದು ಹುವೈ ಮೇಟ್ 10 ಫೋಲ್ಡೇಬಲ್ ಫೋನ್ ಒಂದು ರೇಟ್ ನಿಮ್ಗೆ ಒಂದು 2,09,000 ರೂಪಾಯಿ ರೇಂಜ್ ಅಲ್ಲಿ ಸಿಗ್ತಾ ಇದೆ. ಹೌದು, 8 GB ರ್ಯಾಮ್ ಮತ್ತು 512 GB ಇಂಟರ್ನಲ್ ಮೆಮರಿಯೊಂದಿಗೆ ಈ ಒಂದು ಮೊಬೈಲ್ ಫೋನ್ ಲಾಂಚ್ ಆಗ್ತಾ ಇದೆ. ತುಂಬಾ ಕಾಸ್ಟ್ ಜಾಸ್ತಿ ಆಯ್ತು ಮತ್ತು ಆ ಒಂದು ಕಾಸ್ಟ್ ಗೆ ತಕ್ಕಂತೆ ಎಲ್ಲ ಒಂದು ಸ್ಪೆಸಿಫಿಕೇಶನ್ಸ್ ಇದೆ ಅಂತ ಹೇಳ್ಬೋದು. ಸೊ ಒಂದು ನೆಕ್ಸ್ಟ್ ನ್ಯೂಸ್ ನೋಡೋಣ. ಒಂದು ಶೋಮಿಯ ಮಿ ಮಿಕ್ಸ್ 3 5G ಮೊಬೈಲ್ ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. ಒಂದು ಚೀನಾದಲ್ಲಿ ಒಂದು ಅಧಿಕೃತವಾಗಿ ಲಾಂಚ್ ಮಾಡ್ತೇವೆ ಅಂತ ಹೇಳ್ಕೊಂಡಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ. ಸೊ ಈ ಒಂದು ಮೊಬೈಲ್ ಫೋನ್ ಕೂಡ ಒಂದು ತುಂಬಾ ಜನ ಒಂದು ನಿರೀಕ್ಷೆ ಮೊಬೈಲ್ ಫೋನ್ ಅಂತ ಹೇಳ್ಬೋದು. ಒಂದು ಲೇಟೆಸ್ಟ್ ಪ್ರೊಸೆಸರ್ ಒಂದು ಮೊಬೈಲ್ ಫೋನ್ ಹೊಂದಿದೆ. ಈ ಒಂದು ಮೊಬೈಲ್ ಫೋನ್ ಹೊಂದಿದೆ. ಪ್ರೊಸೆಸರ್ ನೋಡಿದ್ರೆ ಒಂದು ಲೇಟೆಸ್ಟ್ ಪ್ರೊಸೆಸರ್ ಇದು ಸ್ನ್ಯಾಪ್ಡ್ರಾಗನ್ 855 ಚಿಪ್ಸೆಟ್ ಹೊಂದಿದೆ. ಒಂದು 5G ನೆಟ್ವರ್ಕ್ ನೊಂದಿಗೆ ಈ ಒಂದು ಮೊಬೈಲ್ ಫೋನ್ ಬರ್ತಾ ಇದೆ. ನೀವು ಲೇಟೆಸ್ಟ್ ಅಂತ ಎಲ್ಲ ಒಂದು ಗೇಮ್ ಗಳನ್ನ ಈ ಒಂದು ಮೊಬೈಲ್ ಫೋನ್ ಅಲ್ಲಿ ಆಡಬಹುದು. ಸೊ ನೆಕ್ಸ್ಟ್ ಒಂದು ಸೇಮ್ ಮೊಬೈಲ್ ನ್ಯೂಸ್ ಅಂತ ಹೇಳ್ಬೋದು. ರಿಯಲ್ಮಿ 1 ಪ್ಲಸ್ ರಿಯಲ್ಮಿ 2 ಈಕ್ವಲ್ ಟು ರಿಯಲ್ಮಿ 3 ಮೊಬೈಲ್ ಫೋನ್ ಲಾಂಚ್ ಆಗುವ ಒಂದು ಮುಹೂರ್ತ ಅಂದ್ರೆ ಡೇಟ್ ಫಿಕ್ಸ್ ಆಗಿದೆ. ಇದೇ ಒಂದು ಮಾರ್ಚ್ 4ನೇ ತಾರೀಕಿಗೆ ರಿಯಲ್ಮಿ 3 ಮೊಬೈಲ್ ಫೋನ್ ಲಾಂಚ್ ಆಗ್ತಾ ಇದೆ. ಒಂದು ಕಡಿಮೆ ಬೆಲೆಯಲ್ಲಿ ಬೆಸ್ಟ್ ಬಜೆಟ್ ಒಂದು 4K ರೆಕಾರ್ಡಿಂಗ್ ಹೊಂದಿರತಕ್ಕಂಥ ಒಂದು ಮೊಬೈಲ್ ಫೋನ್ ಇದು. ಈ ಒಂದು ಮೊಬೈಲ್ ಫೋನ್ ಲೇಟೆಸ್ಟ್ ಆಗಿರತಕ್ಕಂಥ ಎಲ್ಲಾ ಗೇಮ್ಸ್ ಗಳನ್ನ ಯಾವುದೇ ಒಂದು ಲ್ಯಾಗ್ ಇಲ್ದೇನೆ ಆಟ ಆಡಬಹುದು. ಸೊ ನೀವೇನಾದ್ರೂ ಒಂದು ಕಡಿಮೆ ಬಜೆಟ್ ನಲ್ಲಿ ಒಂದು ಉತ್ತಮ ಫೋನ್ ತಗೋಬೇಕಿದ್ರೆ ರಿಯಲ್ಮಿ 3ಗೆ ವೇಟ್ ಮಾಡಿದ ಒಂದು ಮಾರ್ಚ್ 4ನೇ ತಾರೀಕಿಗೆ ರಿಯಲ್ಮಿ 3 ಮೊಬೈಲ್ ಫೋನ್ ಲಾಂಚ್ ಆಗ್ತಾ ಇದೆ. ಸೊ ಇನ್ನೊಂದು ನೆಕ್ಸ್ಟ್ ನ್ಯೂಸ್ ನೋಡೋದಾದ್ರೆ ಒಂದು ಶೌಚಾಲಯಗಳಲ್ಲಿ ಒಂದು 85% ಜನ ಮೊಬೈಲ್ ಫೋನ್ ಒಂದು ಯೂಸ್ ಮಾಡ್ತಾ ಇದ್ದಾರೆ ಅಂತ. ಹೌದು, ಒಂದು ಸಂಸ್ಥೆ ಒಂದು ಸಮೀಕ್ಷೆಯನ್ನ ಮಾಡಲಾಗಿದೆ. ಯಾವುದು ಸಂಸ್ಥೆ ಅಂತ ನೋಡೋದಾದ್ರೆ ನಿಮಗೆ ತಿಳಿಸ್ಕೊಡ್ತೀನಿ. ಅದು ಶ್ಯೂರ್ ಕಾಲ್ ಎನ್ನುವಂತ ಒಂದು ಸಂಸ್ಥೆ ಒಂದು ಸಮೀಕ್ಷೆಯನ್ನ ಮಾಡಲಾಗಿದೆ ಅಂತ. ಈ ಒಂದು ಸಂಸ್ಥೆಯಿಂದ 85% ಜನ ಒಂದು ಶೌಚಾಲಯಗಳಲ್ಲಿ ಮೊಬೈಲ್ ಫೋನ್ ಯೂಸ್ ಮಾಡ್ತಾರಂತೆ. ಒಂದು 75% ಜನ ಒಂದು ಮೊಬೈಲ್ ಫೋನ್ ಅನ್ನ ರಾತ್ರಿ ಮಲಗುವಾಗ ಬೆಡ್ ಕೆಳಗಡೆ ಅಥವಾ ದಿಂಬ್ ಕೆಳಗಡೆ ಇಟ್ಕೊಂಡು ಮಲಗ್ತಾರಂತೆ. ಅದು ಒಂದು ಶೌಚಾಲಯಗಳಲ್ಲಿ ಮೊಬೈಲ್ ಫೋನ್ ಯೂಸ್ ಮಾಡೋದ್ರಿಂದ ಏನ್ ಪ್ರಾಬ್ಲಮ್ ಆಗಿದೆ ಅಂತ ನೀವು ಕೇಳಬಹುದು. ಬಟ್ ಇನ್ ಕೇಸ್ ಮೊಬೈಲ್ ಏನಾದ್ರು ಕೈಯಲ್ಲಿ ಸ್ಲಿಪ್ ಕೆಳಗಡೆ ಬಿದ್ರೆ ಮೊಬೈಲ್ ಫೋನ್ ನೀರಲ್ಲಿ ಹಾಳಾಗೋಗಿ ಬಿದ್ದು ಹೋಗ್ಬಿಡುತ್ತೆ. ಸೊ ಅದು ಬಿಡಿ ಹೋಗ್ಲಿ. ಬಟ್ ನೀವು ಒಂದು ನೈಟ್ ಮಲಗುವಾಗ ಒಂದು ದಿಂಬ್ ಕೆಳಗಡೆ ಆಯ್ತು ಚಾರ್ಜ್ ಹಾಕಿ ಪಕ್ಕದಲ್ಲಿ ಮೊಬೈಲ್ ಫೋನ್ ಇಟ್ಕೊಳ್ಳೋದ್ರಿಂದ ನಿಮ್ಗೊಂದು ಹೆಲ್ತ್ ನ ಸಮಸ್ಯೆ ತುಂಬಾ ಆಗುತ್ತೆ. ಹೌದೊಂದು ಬ್ರೈನ್ ಟ್ಯೂಮರ್ ಇಂದ ಒಂದು ಮಾರಕ ರೋಗಗಳಿಂದ ಬರುತ್ತೆ. ರೇಡಿಯೇಷನ್ ತುಂಬಾ ಬರ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಸೊ ಇದರಿಂದ ನಿಮ್ಮದು ಹೆಲ್ತ್ ಪ್ರಾಬ್ಲಮ್ ತುಂಬಾ ಬರುತ್ತೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿ ಒಂದು ಮೊಬೈಲ್ ಫೋನ್ ಯೂಸ್ ಮಾಡೋದು ಬೆಟರ್. ರಾತ್ರಿ ಮಲಗುವಾಗ ಸ್ವಲ್ಪ ದೂರ ಇಟ್ರೆ ಉತ್ತಮ ಅಂತ ಅನ್ಸುತ್ತೆ. ಸೊ ನೆಕ್ಸ್ಟ್ ನ್ಯೂಸ್ ನೋಡೋದಾದ್ರೆ ಒಂದು ಜಿಯೋದವರು ಒಂದು ಹೊಸ ಆಪ್ ಅನ್ನು ರಿಲೀಸ್ ಮಾಡಿದ್ದಾರೆ. ಅವರು ಒಂದು ಜಿಯೋ ಗ್ರೂಪ್ ಟಾಕ್ ಅಂತ ಒಂದು ಹೊಸ ಅಪ್ಲಿಕೇಶನ್ ಲಾಂಚ್ ಮಾಡಿದ್ದಾರೆ. ಸೊ ನಿಮಗೆ ಒಂದು iOS ಯೂಸ್ ಮಾಡ್ತಾರೆ, ಐಫೋನ್ ಯೂಸ್ ಮಾಡ್ತಾ ಇದ್ರೆ ಒಂದು ಆಪಲ್ ಸ್ಟೋರ್ ಅಲ್ಲಿ ಸಿಗ್ತಾ ಇದೆ. ನೀವೇನಾದ್ರು ಆಂಡ್ರಾಯ್ಡ್ ಯೂಸ್ ಮಾಡ್ತಾ ಇದ್ರೆ ಒಂದು ಗೂಗಲ್ ಪ್ಲೇ ಸ್ಟೋರ್ ಒಂದು ಹೊಸ ಆಪ್ ಸಿಗ್ತಾ ಇದೆ. ಈ ಒಂದು ಜಿಯೋ ಗ್ರೂಪ್ ಟಾಕ್ ಅನ್ನೋ ಒಂದು ಮೊಬೈಲ್ ಫೋನ್ ನಿಮ್ಮೊಂದು ವಾಟ್ಸ್ಆಪ್ಗೆ ಒಂದು ತುಂಬಾ ಕಾಂಪೀಟ್ ಕೊಡುತ್ತೆ ಅಂತ ಹೇಳ್ಬೋದು ಮುಂದಿನ ದಿನಗಳಲ್ಲಿ. ಬಟ್ ನಾನು ನೋಡಿದೆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಅಂತ ಏನು ಫೀಚರ್ಸ್ ಎಲ್ಲ ಇನ್ನೂ ಹೆಚ್ಚು ಡೆವಲಪ್ ಆಗಬೇಕು. ಬಟ್ ಮುಂದಿನ ದಿನಗಳಲ್ಲಿ ಒಂದು ವಾಟ್ಸ್ಆಪ್ಗೆ ಒಂದು ಖಂಡಿತ ಒಂದು ಕಾಂಪೀಟ್ ಕೊಡುತ್ತೆ ಅಂತ ನನಗೆ ಅನ್ಸುತ್ತೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸೊ ನೆಕ್ಸ್ಟ್ ನ್ಯೂಸ್ ಒಂದು ಸೋನಿಗೆ ಸಂಬಂಧಪಟ್ಟಂತ ನ್ಯೂಸ್ ಅಂತ ಹೇಳ್ಬೋದು. ಸೋನಿ ಎಕ್ಸ್ಪೀರಿಯಾ 1 ಮೊಬೈಲ್ ಫೋನ್ ವಿಶ್ವದ ಮೊದಲ 4K ಆಲ್ ಡಿಸ್ಪ್ಲೇ ಹೊಂದಿರತಕ್ಕಂಥ ಒಂದು ಮೊಬೈಲ್ ಫೋನ್ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ರೀಸೆಂಟ್ ಆಗಿ ಸೋನಿ ಒಂದು 4 ಮೊಬೈಲ್ ಫೋನ್ ಗಳನ್ನ ಲಾಂಚ್ ಮಾಡಿದಾಗೆ ಅನೌನ್ಸ್ ಮಾಡಿದೆ. ಇನ್ನೇನು ಕೆಲವು ದಿನ ಮೊಬೈಲ್ ಫೋನ್ ಬರುತ್ತೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಸೋನಿ ರೇಟ್. ಬಟ್ ಅದ್ ತಕ್ಕಂತೆ ಒಂದು
ಕ್ವಾಲಿಟಿ ಕೂಡ ಬೆಸ್ಟ್ ಇರುತ್ತೆ ಅಂತ ಹೇಳ್ಬೋದು. ಸೊ ನಾನು ನೆಕ್ಸ್ಟ್ ನ್ಯೂಸ್ ನೋಡೋಣ. ಒಂದು ಗೂಗಲ್ ಮತ್ತೆ ಒಂದು ಪ್ಲೇ ಸ್ಟೋರ್ ಇಂದ ಒಂದು 28 ಆಪ್ಸ್ ಗಳನ್ನ ಒಂದು ಡಿಲೀಟ್ ಮಾಡಿದೆ ಅಂತ ಅದು ತೆಗೆದಾಕಲಾಗಿದೆ ಅಂತ. ಏನಕ್ಕೆ ಅಂದ್ರೆ ಸೆಕ್ಯೂರಿಟಿ ಇಶ್ಯೂಸ್ ಅಂತ ಹೇಳ್ಬೋದು. ಒಂದು ಲಾಸ್ಟ್ ಟೆಕ್ ನ್ಯೂಸ್ ಅಲ್ಲಿ ನಿಮ್ಗೆ ಹೇಳಿದ್ರೆ ಒಂದು 29 ಫೋಟೋ ಎಡಿಟಿಂಗ್ ಆಪ್ಸ್ ಗಳನ್ನ ತೆಗೆದಾಕಲಾಗಿದೆ ಅಂತ. ಬಟ್ ಇದೇ ರೀತಿಯಾಗಿ ಒಂದು 28 ನಕಲಿ ಅಪ್ಲಿಕೇಶನ್ ಗಳನ್ನ ತೆಗೆದಾಕಲಾಗಿದೆ ಅಂತ. ಏನಕ್ಕೆ ಕೆಲವು ಸರಿ ಮಾಡ್ತಾರೆ ಅಂದ್ರೆ ನಿಮ್ಮೊಂದು ಡೇಟಾವನ್ನ ಕದಿಯುವ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ ಒಂದು ಅಪ್ಲಿಕೇಶನ್ ಅವರು. ಸೊ ನೀವು ಯಾವುದೇ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರು ಒಂದು ಡೈರೆಕ್ಟ್ ಪ್ಲೇ ಸ್ಟೋರ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾವುದೊಂದು ಥರ್ಡ್ ಪಾರ್ಟಿ ಒಂದು ಸೈಟ್ ಇಂದ ದಯವಿಟ್ಟು ಇನ್ಸ್ಟಾಲ್ ಮಾಡ್ಕೋಬೇಡಿ. ನಿಮ್ಮೊಂದು ಪ್ರೈವೇಸಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಎಲ್ಲ ಡೇಟಾವನ್ನ ಕಳ್ಕೊಳ್ಳೋ ಒಂದು ಚಾನ್ಸ್ ಇರುತ್ತೆ. ಬಟ್ ಯಾವುದೇ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡುವಾಗಲೂ ಕೂಡ ನೀವೊಂದು ಎಲ್ಲಾ ಪರ್ಮಿಷನ್ ಕೊಡಬೇಡಿ. ಫಾರ್ ಎಕ್ಸಾಂಪಲ್ ನೀವು ಒಂದು ಫೋಟೋ ಎಡಿಟಿಂಗ್ ಆಪ್ಸ್ ಅನ್ನು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅದಕ್ಕೆ ಕಾಲ್ ಮತ್ತೆ ಮೆಸೇಜ್ ಒಂದು ಏನದು ಅದಕ್ಕೆ ಯೂಸೇ ಇರಲ್ಲ. ಈಗ ನೀವೇನಾದ್ರೂ ಆಕ್ಸೆಸ್ ಕೊಟ್ಬಿಟ್ರೆ ಅದು ಕಾಲ್ ಅಥವಾ ಮೆಸೇಜ್ ಆಕ್ಸೆಸ್ ಕೊಟ್ರೆ ಈಗ ಫೋಟೋ ಎಡಿಟಿಂಗ್ ಆಪ್ಗೆ ಕಾಲ್ ಅಥವಾ ಮೆಸೇಜ್ಗೆ ಆಕ್ಸೆಸ್ ಕೊಡುವಂತ ಅವಶ್ಯಕತೆನೇ ಇರಲ್ಲ. ಸೊ ಅದಕ್ಕೋಸ್ಕರ ಒಂದು ಯಾವುದೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಆಕ್ಸೆಸ್ ಪರ್ಮಿಷನ್ ನ ಎಲ್ಲದಕ್ಕೂ ಕೊಡೋಕೆ ಹೋಗ್ಬಿಡಿ. ಆಮೇಲೆ ನೋಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದು ಇವತ್ತಿನೊಂದು ಟೆಕ್ ನ್ಯೂಸ್ ಅಂತ ಹೇಳ್ಬೋದು. ನಿಮ್ಗೆ ಏನಾದ್ರೂ ಒಂದು ಟೆಕ್ ನ್ಯೂಸ್ ಇಷ್ಟ ಆಗಿದೆ ಅಂದ್ರೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ. ಈ ಒಂದು ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಈ ಕೂಡಲೇ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.